ANM ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ. ಇನ್ನು ಸದರಿ ಮಳಿಗೆಯ 1ನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ. ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್, ಪೋಚಂಪಲ್ಲಿ ಸ್ಯಾರೀಸ್, ಉಪ್ಪಾಡ ಸಿಲ್ಕ್ಸ್, ಬನಾರಸ್ ಸಿಲ್ಕ್, ಚಂದೇರಿ ಸಿಲ್ಕ್, ಬಲ್ಚೋರಿ ಸಿಲ್ಕ್ ಸ್ಯಾರೀಸ್, ಕಾಟನ್ ಸಿಲ್ಕ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್, ರಾ ಸಿಲ್ಕ್ ಸ್ಯಾರೀಸ್, ಪೈತಾನಿ ಸಿಲ್ಕ್ ಸ್ಯಾರೀಸ್ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ಆರೋಗ್ಯ ಸಮಾಜ ಕಟ್ಟಲಿಕ್ಕೆ ಯೋಗ ಸಹಕಾರಿ. ಉಪನೋಂದಣಾಧಿಕಾರಿ ನಾರಾಯಣಪ್ಪ ಅಭಿಮತ. ಪ್ರತಿಯೊಬ್ಬರೂ ದಿನನಿತ್ಯ ಜಂಜಾಟದಲ್ಲಿ ಕ್ರಿಯಾಶೀಲರಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕಾದರೆ ಆರೋಗ್ಯವಂತರಾಗಿ ಇರಲು ಯೋಗ ಸಹಕಾರಿಯಾಗಲಿದೆ ಎಂದು ಇಲ್ಲಿನ ಉಪನೋಂದಣಾಧಿಕಾರಿ ನಾರಾಯಣಪ್ಪರವರು ಹೇಳಿದರು. ಅವರು ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಮ್ಮಿಕೊಂಡಿದ್ದ 11ನೇ ವಿಶ್ವ ಯೋಗ ದಿನಾಚರಣೆಯಲ್ಲಿ 1.5 ಗಂಟೆಗೂ ಹೆಚ್ಚು ಕಾಲ ವಿವಿಧ ಆಸನಗಳ ಪ್ರದರ್ಶನದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಜೂನ್ 21ರಂದು ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕೆಂದು ವಿಶ್ವಸಂಸ್ಥೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡಂತೆ ಇಂದು ವಿಶ್ವ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ದಿನನಿತ್ಯ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗದಲ್ಲಿ ನಿರತರಾಗಿದ್ದರೆ ಎಲ್ಲ ಕಾಯಿಲೆಗಳು ಸಹ ದೂರ ಮಾಡುತ್ತದೆ ಎಂದು ಅವರು ವಿವರಿಸಿದರು. ಇನ್ನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ನಾರಾಯಣಪ್ಪರವರು ಮಾತನಾಡಿ, ಭಾರತದಾದ್ಯಂತ ಅಲ್ಲದೆ ಇಂದು ವಿಶ್ವದಾದ್ಯಂತ 11ನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿರುವುದು ಒಂದು ಐತಿಹಾಸಿಕ ದಿನವಾಗಿದೆ. ಇಂದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನಾವೆಲ್ಲರೂ ನೆನಪಿಸಿಕೊಳ್ಳಬೇಕಾಗಿದೆ. ಕಾರಣ ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಯೋಗವನ್ನು ಪರಿಚಯ ಮಾಡಿಸಿಕೊಟ್ಟು ದೇಶದ ಅಭಿವೃದ್ಧಿ ಯೋಗ ಪೂರಕವಾಗಿದೆ ಎಂಬ ದೃಷ್ಟಿಯಲ್ಲಿ ವಿಶ್ವದೆಲ್ಲೆಡೆ ಆಚರಣೆ ಮಾಡುತ್ತಿರುವುದು ಸಂತಸ ವಿಚಾರ ಎಂದರು. ಇನ್ನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಹಲವು ದಶಕಗಳಿಂದ ಉತ್ತಮ ಆರೋಗ್ಯಕ್ಕಾಗಿ ಉಚಿತ ಯೋಗವನ್ನು ಕಲಿಸುವುದರ ಜೊತೆಗೆ ಸಂಸ್ಕಾರ, ಶಿಕ್ಷಣ ಮತ್ತು ಸಂಘಟನೆಯನ್ನು ಕಲಿಸುತ್ತಿದೆ ಎಂದ ಅವರು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಬೆಳೆದ ಬಂದ ದಾರಿಯ ಬಗ್ಗೆ ಸಹ ವಿವರಿಸಿದರು. ಇನ್ನು ಯೋಗ ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಯೋಗ ಬಂಧುಗಳು ಭಾಗವಹಿಸಿದ್ದು, ಕಾರ್ಯಕ್ರಮದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು, ಯೋಗ ಶಿಕ್ಷಕರು, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವಿವಿಧ ಶಾಖೆಯ ಯೋಗ ಬಂಧುಗಳು ಹಾಗೂ ಸಾರ್ವಜನಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸ್ಕಂದ ಸಂಧಿ ಪ್ರಮಾಣ ಪ್ರಕಾರ ಪೂರಕ ವೀಚಕ ಪೂರಕ ವಿವರ್ತ ಪೂರಕ ವೀಚಕ ಪೂರಕ ಪ್ರಕಾರ 2 ಪೂರಕ ವೀಚಕ ಪೂರಕ ರೇಚಕ. ನನಗೆ ಎಡಮೂಲೆ ಮೇಲೆ ಮತ್ತೆ ಬಲಮೂಲೆ ಕೆಳಗೆ 5 6 7 8 9 10 ಪ್ರಕಾರ 4 ಒಳಮುಖ 1 2 3 4 5 6 7 8 9 ಅಕ್ಕಲ ಈ ಕಡೆ ತಿರುಗಿ, ಅಣ್ಣನ ಈ ಕಡೆ ತಿರುಗಿ, ಮುಖದೊಳಗೆ ಮಾಡಿ. 2 3 4 5 6 7 8 9 10 11 समस्थिति 12. ओम 3 4 5 6 7 8 9 10 11 समस्थिति 12.
ಓಂ ರೂಂ ಸೂರ್ಯಾಯ ನಮಃ ಸಮಸ್ಥಿತಿ ಏಕಂ ದ್ವೇ ಎಡಗಾಲು ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ಸಮಸ್ಥಿತಿ ದ್ವಾಸನಾಸನ ಷಡಂಗಾಸನ ಅಷ್ಟಾಂಗ ಪಡಿಪಾದಾಸನ ಭುಜಂಗಾಸನ ಅಧೋಮುಖ ಸ್ವಾನಾಸನ ಏಕಪಾದ ಪ್ರಸರಣಾಸನ ಉತ್ಥಾನಾಸನ ಊರ್ಧ್ವ ನಮಸ್ಕಾರಾಸನ ಸಮಸ್ಥಿತಿ ನಮಸ್ಕಾರ ಭುಜಂಗಾಸನ ಅಧೋಮುಖ ಸ್ವಾನಾಸನ ಏಕಪಾದ ಪ್ರಸರಣಾಸನ ಉತ್ಥಾನಾಸನ ಊರ್ಧ್ವ ನಮಸ್ಕಾರಾಸನ ಸಮಸ್ಥಿತಿ ನಮಸ್ಕಾರ. ಅಂದರೆ 2 ನಿಮಿಷ ವಿಶ್ರಾಂತಿ. ನಾಸಿಕಾಗ್ರ ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭೂಮಧ್ಯ ದೃಷ್ಟಿ, ಸಮದೃಷ್ಟಿ, ಅಂತರ್ಯ ನಮಃ. ಸಮದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭೂಮಧ್ಯ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ. ಓಂ ಹ್ರೈಂ ಸವಿತ್ರೇ ನಮಃ. ರೇಚಕ ಪೂರಕ, ರೇಚಕ ಪೂರಕ, ರೇಚಕ ಪೂರಕ, ರೇಚಕ ಕುಂಭಕ ಪೂರಕ, ರೇಚಕ ಪೂರಕ, ರೇಚಕ ಪೂರಕ, ರೇಚಕ ಕುಂಭಕ. ಓಂ ರೌಂ ಹರ್ಷಾಯ ನಮಃ. ರೇಚಕ ಪೂರಕ, ರೇಚಕ ಪೂರಕ, ರೇಚಕ ಪೂರಕ, ರೇಚಕ ಕುಂಭಕ ಪೂರ. 2 ಪಾದದ ಕಿರುಬೆರಳು ಪಕ್ಕದಲ್ಲಿ ಕರಾಗ್ರೆ, ಕರಮಧ್ಯೆ, ಕರಮಲೆ ಒತ್ತೋ ಪ್ರಯತ್ನ ಮಾಡೋಣ. ಹಣೆ ಮಂಡಿ ತಾಗ್ಸೋ ಪ್ರಯತ್ನ. ಮಂಡಿ ನೇರ ಇರಲಿ. ನಾಸಿಕಾಗ್ರ ದೃಷ್ಟಿ. ನಿಧಾನವಾಗಿ ಅರ್ಧ ಕೂತ್ಕೊಳ್ತಾ ಎಡಗಾಲು ಹಿಂದೆ ತಗೊಳ್ಳೋಣ. ಏಕಪಾದ ಪ್ರಸರಣಾಸನ. ತಲೆ ಮೇಲೆ ಎತ್ತೋಣ. ಭೂಮಧ್ಯ ದೃಷ್ಟಿ. ಅಧೋಮುಖ ಸ್ವಾನಾಸನ. ಎಡಪಾದ ಹತ್ರ ಬಲಪಾದ ತಗೊಂಡೋಗೋಣ. ಪಾದ ಜೋಡಿಸೋಣ. ಹಿಮ್ಮಡಿಗೆ ಚೆನ್ನಾಗಿ ಒತ್ತೋಣ. ಮೊಣಕೈ ಮೊಣಕಾಲು ನೇರ ಇರಲಿ. ಅಧೋಮುಖ ಸ್ವಾನಾಸನ ಸ್ಥಿತಿ. ಹಾಗೆ ಮಂಡಿ ಮೇಲೆ ಬರೋಣ. ಷಡಂಗಾಸನ ಸ್ಥಿತಿ. ದೃಷ್ಟಿ ಬೆಡ್ಶೀಟ್ ನೆಂಚಿನ ಕಡೆ ಇರಲಿ. ಪೂರಕ ರೇಚಕಗಳನ್ನೇ ಗಮನಿಸೋಣ. ಪೂರ್ತಿ ಶ್ವಾಸಕೋಶಗಳು ತುಂಬಾ ಉಸಿರು ತುಂಬಿಸ್ಕೊಂಡು ಉಸಿರು ಬಿಡ್ತಾ ಅಷ್ಟಾಂಗ ಪಣಿಪಾದಾಸನ. ಕುಂಭಕ ಸ್ಥಿತಿ. ಉಸಿರಾಟ ನಿಷಿದ್ಧ. ಒಂದ್ ಕೈ ನೇರ ಮಾಡ್ತಾ ಭುಜಂಗಾಸನ. ಸೊಂಟ ಒತ್ತಿ, ತಲೆ ಒತ್ತಿ, ತಲೆ ಎತ್ತಿ. ಭೂಮಧ್ಯ ದೃಷ್ಟಿ. ಅಧೋಮುಖ ಸ್ವಾನಾಸನ. ಮತ್ತೊಮ್ಮೆ ಇಮಿಡಿಗಳೊತ್ತನ ಚೆನ್ನಾಗಿ. ಪರ್ವತಾಸನ ಸ್ಥಿತಿ. ಉಸಿರಾಟ. ಎಡಗಾಲ್ ಮುಂದೆ. ಏಕಪಾದ ಪ್ರಸರಣಾಸನ. ಉತ್ಥಾನಾಸನ.
ಊರ್ಧ್ವ ನಮಸ್ಕಾರಾಸನ. ಮತ್ತೊಮ್ಮೆ ಪೂರ್ತಿ ಉಸಿರು ತುಂಬಿಸ್ಕೊಂಡು ಉಸಿರು ಬಿಡ್ತಾ ಒಂದು ಓಂಕಾರ ಮಾಡೋಣ. ಸಮಸ್ಥಿತಿ, ನಮಸ್ಕಾರ ಸ್ಥಿತಿ, ಫಲಶ್ರುತಿ ಮಂತ್ರ. ಆದಿತ್ಯಸ್ಯ ಸಂಜಾನಾನ ಉಪಾಸತೆ. ಹರಿ ಓಂ. ಎಲ್ಲರೂ ಹಾಗೆ ಎರಡೂ ಕೈಗಳೆಲ್ಲ ಮೇಲೆತ್ತೋಣ, ಮಂಡಿ ಮೇಲೆ ಬರೋಣ, ಪೂರ್ಣ ಬಲಗಾಲ ಮುಂದಿಟ್ಟು ಮೇಲೆ ಬರೋಣ. ಎಡಗಾಲ ಪಕ್ಕ ವಿಶ್ರಾಮ. ನಾವು ದಿನನಿತ್ಯ ನೂರಾರು ಆಸನಗಳನ್ನು ನಾವು ಎಲ್ಲ ವಾಕ್ಯಗಳ ಬಂಧುಗಳು ಗಮನಿಸಬಹುದು. ನಾವು ಇದನ್ನು ನಮ್ಮದಾಗಿಕೊಳ್ಳೋಣ, ಆರೋಗ್ಯವನ್ನು ನಮ್ಮದಾಗಿಕೊಳ್ಳೋಣ. ಉಸಿರು ಬಿಡ್ತಾ ವಾಪಸ್ ಏಕಂ ವಿ ಪ್ರೇಮ್ ಕಡೆ ಗಮನಿಸ್ತಾ ಇದ್ದಾರೆ. ಇದನ್ನ ಎಲ್ಲರೂ ಸಹಿತ ನಮ್ಮದಾಗಿರ್ಬೇಕು. ಇದರಲ್ಲಿ ಜಾತಿ, ಮತ, ಕುಲ, ಭೇದ ಏನೂ ಇಲ್ಲ. ಎಲ್ಲರಿಗೂ ಆರೋಗ್ಯ ಮುಖ್ಯ. ಅದನ್ನು ನಾವು ಪಠಿಸ್ತಾ ಹೋಗೋಣ. ಇದಕ್ಕೆ ಸಾಧ ಹಸ್ತಾಸನ ಅಂತ ಕರೀತಾರೆ. ಉಸಿರು ತೋರ್ತಾ ಎರಡು ಕೈ ಮೇಲೆ, ಉಸಿರು ಬಿಡ್ತಾ ನಿಧಾನವಾಗಿ ಕರೀತಾರೆ. ಎಡಗಲ ಪಕ್ಕ ವಿಶ್ರಾಮ. ಉತ್ಥಾನಾಸನದಿಂದ ಆದಂಥ ಬದಲಾವಣೆಯನ್ನು ಗಮನಿಸೋಣ. ನಮ್ಮ ದೇಹದ ಇಡೀ ವಿಶ್ವ ನಮ್ಮದಾಗಿಸ್ಕೊಳ್ತಾ ಇದೆ. ಇವಾಗ ವಿಶ್ವ ಗುರುಸ್ಥಾನದಲ್ಲಿ ನಾವಿದ್ದೀವಿ. ಭಾರತದವರು, ಹಿಂದೂಸ್ತಾನ, ನಾವು ಆ ಸ್ಥಿತಿಯ ಅನುಭವವನ್ನು ಪಡೆದುಕೊಳ್ಳೋಣ. ತೊಡೆಯ ಕಾಲದಲ್ಲಿರುವಂತಹ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಒಳ್ಳೆಯ ಪೊಸಿಷನ್ ಇವಾಗ ನೋಡಿ. ಫೋಟೋ ತಗೋಬೇಡ, ನಾವು ಸಿದ್ಧಪೋಣ. ಒಳ್ಳೆಯ ಪೊಸಿಷನ್. ಕಾಲು ನೇರ ಇರಲಿ, ಕೈ ಕಾಲು ಜೋಡಿಸಿರೋಣ. ವಕ್ರಾಸನ. ಎಡಗಾಲು ಹತ್ರ ತೊಳೋಣ. ಎಡಗಾಲು ಹತ್ರ, ನಮ್ಮ ಎಡಗಾಲು ಲೆಫ್ಟ್ ಲೆಗ್ ಯಾವುದು? ಲೆಫ್ಟ್ ಲೆಗ್. ಹಾಗೆಯೇ ಬಲಕ್ಕೆ ಎಡಕ್ಕೆ ಟ್ವಿಸ್ಟ್ ಮಾಡೋದು. ಪೂರ್ಣ ಬಲಗೈಯನ್ನ ಮಂಡಿಗೆ ತಳ್ತಾ, ಬಲಗೈಯನ್ನ ಮಂಡಿಗೆ ತಳ್ತಾ ಪೂರ್ಣ ಪೂರ್ವ ದಿಕ್ಕಿಗೆ ನಮ್ಮ ಗಮನ. ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಮಾಡಿದ್ದೀವಿ, ಎಲ್ಲರೂ ತೊಡಗಿಸ್ಕೊಂಡಿದ್ದೀವಿ. ನೋಡಿ, ಇದೇ ಯೋಗ ಶಕ್ತಿ. ಈ ಶಕ್ತಿಯನ್ನ ಗಮನಿಸಿ, ಸಾಧನೆಯನ್ನ ಗಮನಿಸಿ. ವಾಪಸ್ ಕಾಲು ಮುಂದೆ ಚಾಚಿ ವಿಶ್ರಾಂತಿ. ಸೇತು ಬಲದಾಸನದಿಂದ ದೋಷಗಳನ್ನು ನಿವಾರಣೆ ಮಾಡುವಂತ ಕೆಲಸ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವೆರಿ ಗುಡ್. ಎಲ್ಲರೂ ಸಹಿತ ಸಕ್ರಿಯವಾಗಿ ಪಾಲ್ಗೊಂಡು ನಾವು ಪ್ರದರ್ಶನವನ್ನು ಮಾಡ್ತಾ ಇದೀವಿ. ಇವಾಗ ಕಾಲು ನೇರ ಚಾಚೋಣ, ಕೈ ಪಕ್ಕದಲ್ಲಿರ್ಲಿ, ಹಸ್ತ ಛಾವಣಿ ಮೇಲೆ ಆಕಾಶ ನೋಡ್ತಾ ಇರ್ಲಿ. ಸರಳವಾದ ಉಸಿರಾಟ, ಸಹಜವಾದ ಉಸಿರಾಟ. ನಾವು ಇದ್ದು ಸುಂದರವಾದ ಪ್ರದರ್ಶನವನ್ನ ನಮ್ಮ ಚಿಂತಾಮಣಿ ನಾಗರಿಕರಿಗೆ ಉಣಬಡಿಸಿದ್ದೀವಿ. ಪೂರ್ಣ ನಗರ ಆರೋಗ್ಯವಾಗಿ ಅಳವಡಿಸ್ಕೊತಾ ಇದ್ದೀವಿ. ಮಜ್ಜಿಗೆಯಲ್ಲಿ